ನಾನು ಆಲ್ರೆಡಿ ಎಕ್ಸರ್ಸೈಜ್ 8.3 ಒಳಗೆ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, 4 ಕ್ವಶನ್ ಸಬ್ ಕ್ವಶನ್ 5 ಕ್ವಶನ್ ಕಂಪ್ಲೀಟ್ಲಿ ಮುಗಿಸೀನಿ. ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡ್ರಿ ಹಿಂದಿಂದು. ಇವತ್ತು ನಾನು ಮಾಡೋದು 6ನೇದಿಂದ 10ನೇ ತನಕ. ಇವತ್ತು ಕೊನೆ ಮುಗೀತದ ಪಾರ್ಟ್ 3. ಇವತ್ತು ಕ್ವಶನ್ ನಂಬರ್ 6 ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ನೋಡಿ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಅಪಾನ್ 1 ಮೈನಸ್ ಸೈನ್ ಎ ಈಕ್ವಲ್ ಟು ಸೆಕ್ ಎ ಪ್ಲಸ್ ಟ್ಯಾನ್ ಎ. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ ಎಲ್ಲರೂ. LHS ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ. ಇದು ರ್ಯಾಷನಲ್ ಟೈಪ್. ಡಿವೈಡಿಂಗ್ ನ್ಯೂಮರೇಟರ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಡಿವೈಡ್ ಮಾಡಿದ್ರೆ ನಿಮ್ಗೆ ಸೆಕ್ ಎ ಪ್ಲಸ್ ಟ್ಯಾನ್ ಎ ಬರ್ತೈತಿ. ನೋಡಲಿ, 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ. ಇದು ರ್ಯಾಷನಲ್ ಅಕರ್ಣಿಕಾರ ಟೈಪ್. ಇದು 1 ಪ್ಲಸ್ ಸೈನ್ ಎ ಅಕರ್ಣಿ ಟೈಪ್ ಡಿವೈಡಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ. ಇದು ರ್ಯಾಷನಲೈಸಿಂಗ್. ಸ್ಕ್ವೇರ್ ರೂಟ್ ಹಾಕ್ರಿ. ಈಗ ನೋಡಿರಿ, 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಎರಡು ಅದಾವ. 1 ಪ್ಲಸ್ ಸೈನ್ ಎ ಬ್ರಕೆಟ್ ಸ್ಕ್ವೇರ್ ಆಯ್ತದು. 1 ಪ್ಲಸ್ ಸೈನ್ ಎ ಬ್ರಕೆಟ್ ಸ್ಕ್ವೇರ್ ದಿಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ಡ್ ಎ ಸ್ಕ್ವೇರ್ ಇಟ್ಟಿಗೆ ಸ್ಕ್ವೇರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಅಂದ್ರೆ ಏನು? 1 ಮೈನಸ್ ಸೈನ್ ಸ್ಕ್ವೇರ್ಡ್ ಅಂದ್ರೆ ಕಾಸ್ ಸ್ಕ್ವೇರ್ಡ್ ಎ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಅಪಾನ್ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಎ 1 ಪ್ಲಸ್ ಸೈನ್ ಎ ಬ್ರಕೆಟ್ ಸ್ಕ್ವೇರ್ ದಿಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಬ್ರಕೆಟ್ ಸ್ಕ್ವೇರ್ ಅಪಾನ್ 1 ಮೈನಸ್ ಸೈನ್ ಸ್ಕ್ವೇರ್ಡ್ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಅಂದ್ರೆ ಕಾಸ್ ಸ್ಕ್ವೇರ್ಡ್ ಎ ಸ್ಕ್ವೇರ್ ರೂಟ್ಗೆ ಸ್ಕ್ವೇರ್ ರೂಟ್. ಇವೆರಡಕ್ಕೂ ಸ್ಕ್ವೇರ್ ಅದ. ಇಲ್ಲಿನೂ ಸ್ಕ್ವೇರ್ ಅದ, ಇಲ್ಲಿನೂ ಸ್ಕ್ವೇರ್ ಅದ. ಸ್ಕ್ವೇರ್ ನೀವು ಒಂದೇ ಬರಿಬೋದು, ಸ್ಕ್ವೇರ ಒಂದೇ ಬರಿಬೋದು. 1 ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ ಬ್ರಕೆಟ್ ಸ್ಕ್ವೇರ್ ರೂಟ್. ಈ ಸ್ಕ್ವೇರ್ ರೂಟ್ ಹೊರಟು ಹೋಗ್ಬಿಡ್ತಾವೆ. ಹೋಗಿ ಏನು ಉಳಿತಪ್ಪ ನಿಮ್ಗೆ? ಏನು ಉಳಿತು ನೋಡ್ರಿ, 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಪಾನ್ ಕಾಸ್. ಸಪ್ರೇಟ್ ಮಾಡ್ಕೊರಿ. 1 ಅಪಾನ್ ಕಾಸ್ ಎ ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ. 1 ಬೈ ಕಾಸ್ ಎ ಅಂದ್ರೆ ಸೆಕ್ ಎ. ಇಲ್ಲಿ ಗೊತ್ತಾರ ಆರ್ ಎಚ್ ಸೆಕ್ ಎ ಪ್ಲಸ್ ಟ್ಯಾನ್ ಎ ಈಕ್ವಲ್ ಟು ಆರ್ ಎಚ್ ಎಸ್. ನೋಡಿ, ನಾವು ಎಲ್ ಎಚ್ ಎಸ್ ಬಿಡಿಸಿದ್ದೀವಿ. ನಮ್ಮ ಆರ್ ಎಚ್ ಸೆಕ್ ಎ ಪ್ಲಸ್ ಟ್ಯಾನ್ ಎ ಆರ್ ಎಚ್ ಎಸ್ ಬಂತು. ನೋಡ್ರಿ, ಕ್ವಶನ್ ನಂಬರ್ 4 ಮೇನ್ ಕ್ವಶನ್, ಅದು ಸಬ್ ಕ್ವಶನ್ ನಂಬರ್ 6 ಮುಗಿತು. ಕ್ವಶನ್ ನಂಬರ್ 7 ಸೈನ್ ತೀಟಾ ಮೈನಸ್ 2 ಸೈನ್ ಕ್ಯೂಬ್ ತೀಟಾ 2 ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ ಇಸ್ ಈಕ್ವಲ್ ಟ್ಯಾನ್ ತೀಟಾ. ಇದು ಪ್ರೂವ್ ದ್ಯಾಟ್. ಇದು ಪ್ರೂವ್ ದಿ ಫಾಲೋಯಿಂಗ್ ಐಡೆಂಟಿಟೀಸ್ ಅಂದಲ್ಲ, ಪ್ರೂವ್ ದಿ ಫಾಲೋಯಿಂಗ್ ಐಡೆಂಟಿಟೀಸ್. ಇದು ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ನಾವು ಟ್ಯಾನ್ ತೀಟಾ ಅಂತಂದು ಪ್ರೂವ್ ಮಾಡಬೇಕು. ನೋಡಿರಿ, ನಾನು ಸ್ವಲ್ಪ ಆಸಕ್ತಿ ತಿಳಿಸ್ತೀನಿ, ಲಕ್ಷ ನೋಡ್ರಿ ಎಲ್ಲರೂ. ಇಲ್ಲಿ ಏನು ಮಾಡ್ಬೇಕು? ಎಲ್ ಎಚ್ ಎಸ್ ಇಕ್ವಲ್ಡು ಸೈನ್ ತೀಟಾ ಕಾಮನ್ ತಗೋರಿ. ನಮ್ಗೆ ಒಟ್ಟು ಟ್ಯಾನ್ ತೀಟಾ ಬರೋಕೆ ಉತ್ತರ ಸೈನ್ ತೀಟಾ ಕಾಮನ್ ತಗೋರಿ. 1 ಮೈನಸ್ 2 ಸೈನ್ ಸ್ಕ್ವೇರ್ಡ್ ತೀಟಾ ಅಪಾನ್ ಇಲ್ಲಿ ಕಾಸ್ ತೀಟಾ ಕಾಮನ್ ತಗೋರಿ. ಕಾಸ್ ತೀಟಾ ಕಂಪ್ಲೀಟ್ ಹೊರಗೆ ಬಂದ್ರೆ 2 ಕಾಸ್ ಸ್ಕ್ವೇರ್ಡ್ ತೀಟಾ ಮೈನಸ್ 1. ಇಲ್ಲಿ ಏನು ಮಾಡಬೇಕು? ಸೈನ್ ತೀಟಾ ಬೈ ಕಾಸ್ ತೀಟಾ ಟ್ಯಾನ್ ತೀಟಾ ಬರ್ತದೆ ಉತ್ತರ. ಆದ್ರೆ ಇದು ಸೈನ್ ಇದ್ದಿದ್ದು ಕಾಸರ್ ಮಾಡಿರಿ, ಕಾಸ್ ಇದ್ದು ಸೈನರ್ ಮಾಡಿರಿ. ಯಾವುದು? ಸೈನ್ ತೀಟಾ ಬೈ ಕಾಸ್ ತೀಟಾ ಅಂದ್ರೆ ಟ್ಯಾನ್ ತೀಟಾ. ಅಥವಾ 1 ಇಸ್ ಈಕ್ವಲ್ ಟು 1 ಅಂದ್ರೆ ಏನಪ್ಪ? ಸೈನ್ ಸ್ಕ್ವೇರ್ಡ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ಡ್ ತೀಟಾ. ಸೈನ್ ಸ್ಕ್ವೇರ್ಡ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ಡ್ ತೀಟಾ ಮೈನಸ್ 2 ಹಿಂಗೂ ಚೇಂಜ್ ಮಾಡ್ಬೋದು. 1 ಅಂದ್ರೆ 1 ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ಡ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ಡ್ ತೀಟಾ. ಹಂಗೆ ಇದು ಅಪೋನ 2 ಕಾಸ್ ಸ್ಕ್ವೇರ್ಡ್ ತೀಟಾ ಮೈನಸ್ 1 ಟ್ಯಾನ್ ತೀಟಾಗ ಟ್ಯಾನ್ ತೀಟಾ. ಇದು ಸೈನ್ ತೀಟಾ ಬೈ ಕಾಸ್ ಟ್ಯಾನ್ ತೀಟಾ ಆಯಿತು. ಇದು 1 ಅಂದ್ರೆ
ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. -2 ಸೈನ್ ಸ್ಕ್ವೇರ್ ಥೀಟಾ ತೆಳಗಿನ 2 ಕಾಸ್ ಸ್ಕ್ವೇರ್ -1 ಆಯಿತು. ಕಾಸ್ ಥೀಟಾ ಅಂತೂ ಸೈನ್ ಬೈ ಕಾಸ್ ಹೋಗ್ಬಿಡ್ತದೆ. ಟ್ಯಾನ್ ಥೀಟಾ ಇಂಟು ಬ್ರಾಕೆಟ್ ನಮಗೇನು 2 ಕಾಸ್ ಸ್ಕ್ವೇರ್ ಥೀಟಾ ಬೇಕಾಗಿದೆ. ಏನು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ -2 ಸೈನ್ ಸ್ಕ್ವೇರ್ ಥೀಟಾ. ನಮ್ಗೆ 2 ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಏನಂತು ಮೈನಸ್ ಇದು 2 ಸೈನ್ ಸ್ಕ್ವೇರ್ ಥೀಟಾದಾಗ ಇದು ಮಾಡಿರಿ ಕಾಸ್ ಸ್ಕ್ವೇರ್ ಥೀಟಾ ಕಡೀರಿ. ಕಾಸ್ ಸ್ಕ್ವೇರ್ ಥೀಟಾ minus sin square theta upon 2 cos square theta minus 1. This equal to tan theta. Tan theta under bracket cos square theta ಅಂದ್ರೆ cos square theta ಹಿಂಗೆ ಬರ್ರಿ. sin square theta ಅಂದ್ರೆ 1 minus cos square theta upon 2 cos square theta minus 1. tan theta ಇದು ಬ್ರಾಕೆಟ್ ಮೈನಸ್ ಮೈನಸ್ ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಆಗ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ 2 ಕಾಸ್ ಸ್ಕ್ವೇರ್ ಥೀಟಾ -1 ಡಿವೈಡ್ ಬೈ 2 ಕಾಸ್ ಸ್ಕ್ವೇರ್ಡ್ ಥೀಟಾ -1 ಎರಡು ಕ್ಯಾನ್ಸಲ್ ಆಯ್ತು. ಈಕ್ವಲ್ ಟು ಟ್ಯಾನ್ ಥೀಟಾ. ನೀವು ಬ್ಯಾಡ ಅಂದ್ರೆ 1 ವ್ಯಾಲ್ಯೂ ಬ್ಯಾಡ ಅಂದ್ರೆ ಇಲ್ಲೇ ಸೈನ್ ಸ್ಕ್ವೇರ್ ಥೀಟಾದಿದ್ದು ಸೈನ್ ಸ್ಕ್ವೇರ್ ಥೀಟದ್ದು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಮಾಡಿಕೊಂಡು ಮಾಡ್ಬೋದು. ಸರಳ ಆಗಿಬಿಡ್ತೈತಿ, ಈಜಿ. ಈ ಟೈಪ್ ಮಾಡ್ಬೋದು ನೋಡ್ರಿ. ಇನ್ನೊಮ್ಮೆ ಹೆಂಗೆ ಇಲ್ಲಿ ಹಿಂಗದಲ್ಲ ಟ್ಯಾನ್ ಥೀಟಾ ಆಯ್ತು. ಈಗ ಟ್ಯಾನ್ ಥೀಟಾ ಮುಗೀತು. ಟ್ಯಾನ್ ಥೀಟಾ ಮುಗೇನು 1 ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆರ್ ಅಪೋನ್ ಏನಪ್ಪ 2 ಕಾಸ್ ಸ್ಕ್ವೇರ್ ಥೀಟಾ ಟ್ಯಾನ್ ಥೀಟಾ 1 ಮೈನಸ್ 2 ಮೈನಸ್ ಮೈನಸ್ ಪ್ಲಸ್ 2 ಸೈನ್ ಸ್ಕ್ವೇರ್ ಥೀಟಾ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಮೈನಸ್ ಮೈನಸ್ 2 ಮೈನಸ್ ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ ಅಪೋನ್ 2 ಕಾಸ್ ಸ್ಕ್ವೇರ್ ಥೀಟಾ. ದಿಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಂಟು ಬ್ರಾಕೆಟ್ 2 ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ 2 -1 ಅಪೋನ್ 2 ಕಾಸ್ ಸ್ಕ್ವೇರ್ ಥೀಟಾ. ಇದು ಹೋಯ್ತು 2 ಕಾಸ್ ಸ್ಕ್ವೇರ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ -1 2 ಕಾಸ್ ಸ್ಕ್ವೇರ್ ಥೀಟಾ -1 2 ಕಾಸ್ ಕ್ಯಾನ್ಸಲ್ ಆಯಿತು. ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು RHS. ಹಿಂಗೆ ಮಾಡ್ಬೋದು. ಅಂದ್ರೆ ಟ್ಯಾನ್ ಥೀಟಾ 1 ಮೈನಸ್ 2 ಕಾಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ 2 ಇಂಟು ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಮಾಡ್ಬೋದು. ಈಸ್ ಈಕ್ವಲ್ ಟು ಏನಪ್ಪ ಇಲ್ಲಿ RHS. ಈ ಟೈಪ್ ಕೊಡಿಸ್ಬೇಕು. ಇದು ಹಿಂಗೆ ಕೊಡಿಸ್ಬೇಕು. ಇಲ್ಲಿ ನೋಡಿರಿ ಟ್ಯಾನ್ ಸೈನ್ ಥೀಟಾ ಬೈ ಕಾಸ್ ಟ್ಯಾನ್ ಥೀಟಾ 1 ಮೈನಸ್ ಇಲ್ಲಿ ನೋಡಿತು 2 ಉಳಿತು 2 ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ ಇಲ್ಲಿ ಮೇಲೆ ಮತ್ತೊಮ್ಮೆ ಬಿಡ್ತೇನೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಹಂಗೆ ಬರ್ರಿ. ಟ್ಯಾನ್ ಥೀಟಾ 1 ಮೈನಸ್ ಏನಾಯ್ತು ಮೈನಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದಂಗಿದು ಇಲ್ಲಿ ಬರ್ದೇನೆ 2 1 2 ಟ್ಯಾನ್ ಥೀಟಾ ಬ್ರಾಕೆಟ್ 1 ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ 2 1 2 ಕಾಸ್ ಸ್ಕ್ವೇರ್ ಥೀಟಾ -1 ಇಲ್ಲಿ ಏನು ಮಾಡಿದ್ದೀನಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ 2 1 2 ಆಯಿತು. ಇದು 1ಕ್ಕೆ 1 ಮೈನಸ್ ಪ್ಲಸ್ -2 ಮೈನಸ್ ಪ್ಲಸ್ 2 ಕಾಸ್ ಸ್ಕ್ವೇರ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ 2 ಅಂದ್ರೆ -1 ಕ್ಯಾನ್ಸಲ್ ಆಯಿತು. ಟ್ಯಾನ್ ಥೀಟಾ ಈಕ್ವಲ್ ಟು RHS. ನೋಡಲಿ ಕ್ವಶನ್ ಎಕ್ಸರ್ಸೈಸ್ 8.3 prove that question number 4 sub question number 8 sin A plus cosec A bracket square plus cos A plus sec A bracket square is equal 7 plus tan squared A plus cot squared A. ಅಂದರೆ ಇವೆಲ್ಲ ಹೋಗಿ ಏನು ಬರಬೇಕು ನಿಮಗೆ ಸೈನ ಕಾಸ್ ಬರಬೇಕು ಟ್ಯಾನ ಕಾಟ್ ಬರಬೇಕು. ಹೆಂಗೆ ಬಿಡಿಸ್ಬೇಕು ನೋಡ್ರಿ. A plus B bracket square ಫಾರ್ಮುಲಾ ನೀವು ಹ್ಯಾಟ್ ಮಾಡಬೇಕು ನೋಡಿರಿ. ಇಲ್ಲಿ ಸಬ್ ಕ್ವಶನ್ನ ಏನು ಹೇಳೀನಿ 5 ಮುಗೀತು 6 ಮುಗೀತು 7 ಮುಗೀತು 8ನೇದು sin A plus cosec A bracket square plus cos A plus sec A bracket square is equal 7 plus tan squared A plus cot squared A. 8ನೇ ಕ್ವಶನ್ ಇದು 7 ಮುಗಿದು 8 ನೋಡ್ರಿ. A plus B bracket square is equal to
a square plus b square plus 2ab a plus b bracket square ಹಂಗೆ sin squared a plus cosec squared a plus 2 sin a into cosec a plus cos squared a plus sec squared a plus 2 cos a to sec a 2 cos and sec a ಇದು sin squared a cos squared ಒಂದು ಕಡೆ ಗ್ರೂಪ್ ಮಾಡ್ಕೋಬೇಕು sin squared a ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಒಂದು ಐಡೆಂಟಿ ಬರ್ತದೆ ಪ್ಲಸ್ ಕೊಶೆಕ್ ಸ್ಕ್ವೇರ್ಡ್ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ ಪ್ಲಸ್ 2 ಇಂಟು ಸೈನ್ ಇಂಟು ಕೊಶೆಕ್ ಅಂದ್ರೆ 1 ಈ ಕಾಸ್ ಸ್ಕ್ವೇರ್ಡಲ್ಲಿ ತೊಗೊಂಡೀನಿ ಶೆಕ್ ಸ್ಕ್ವೇರ್ಡ್ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ ಪ್ಲಸ್ 2 ಕಾಸ್ ಎ ಇಂಟು 2 ಕಾಸ್ ಇಂಟು ಶೆಕ್ ಅಂದ್ರೆ 1 ಹಿಂಗಂದ್ರೆ ಏನಂತು 1 ಪ್ಲಸ್ tan squared a 2 1s 2 plus 1 plus tan squared a plus 2 1s 2 only 2 3 5 6 7 plus tan squared a plus cot squared a is equal to RHS ಇಲ್ಲಿ ಯಾವ ಐಡೆಂಟಿ ಯೂಸ್ ಮಾಡೋದು ನೋಡ್ರಿ ಒಂದನೇದು ಏನು ಬತ್ತಿಲ್ಲಿ sin squared a plus cos squared a is equal to 1 ಒಂದು ಬತ್ತು ಎರಡನೇದು ಕಾಸ್ ಎ ಇಂಟು ಸೆಕ್ ಎ ಅಂದ್ರೆ 1 ಸೈನ್ ಎ ಇಂಟು ಇದು ಎಲ್ಲ ಐಡೆಂಟಿ ಬರ್ತಾವ ಚಾನ್ಸ್ ಕಾಸೆಕ್ ಎ is equal to 1 ನಾಲ್ಕನೇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ is equal to ಸೆಕ್ ಸ್ಕ್ವೇರ್ಡ್ ಎ 1 ಪ್ಲಸ್ ಕಾಟ್ ಸ್ಕ್ವೇರ್ಡ್ ಎ is equal to cosec squared a ಆಮೇಲೆ 1 2 3 4 5 1 ಪ್ಲಸ್ ಕಾಟ್ ಸ್ಕ್ವೇರ್ಡ್ ಎ ಬತ್ತು ಸೈನ್ ಸ್ಕ್ವೇರ್ಡ್ ಎ ಬತ್ತು cosec ಸ್ಕ್ವೇರ್ಡ್ ಎ ಬತ್ತು ಕಾಸ್ ಇಂಟು ಸೆಕ್ ಸೈನ್ ಇಂಟು cosec ಎ ಬತ್ತು ಆಮೇಲೆ 1 ಪ್ಲಸ್ ಕಾಸ್ ಮುಂದೆ a ಪ್ಲಸ್ ಬಿ ಅಲ್ಜಿಬ್ರಿಕ್ ಐಡೆಂಟಿಟಿ ಅಲ್ಲಿ ಮೇಲೆ ಬರ್ತೀನಿ ಇನ್ನೊಂದು ಸ್ವಲ್ಪ ಹೇಳ್ತೀನಿ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಥವಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab is equal to RHS ಎಲ್ಲರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ ನೋಡಿರಿ ಇದು ಕ್ವೆಶ್ಚನ್ ನಂಬರ್ 4 ಇದೆಲ್ಲರಿಗೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಕ್ವೆಶ್ಚನ್ ನಂಬರ್ 4 ಮೇನ್ ಕ್ವೆಶ್ಚನ್ ಸಬ್ ಕ್ವೆಶ್ಚನ್ 9th ಪ್ರೂವ್ ದ್ಯಾಟ್ ಕೊಶೆಕ್ ಎ ಮೈನಸ್ ಸೈನ್ ಎ ಇಂಟು ಶೆಕ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಅಪಾನ್ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇಲ್ಲಿ ನೋಡಿ ಕ್ವೆಶ್ಚನ್ ನಂಬರ್ 9th ಕ್ವೆಶ್ಚನ್ ನಂಬರ್ 9th ಕ್ವೆಶ್ಚನ್ ಕೊಶೆಕ್ ಎ ಮೈನಸ್ ಸೈನ್ ಎ ಶೆಕ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ 1 ಅಪಾನ್ ಟ್ಯಾನ್ ಎ ಕಾಟ್ ಎ ಸಿಂಪ್ಲಿಫೈ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸಪ್ರೇಟ್ಲಿ ಅಂತಾರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನಾವು ಸಪ್ರೇಟ್ಲಿ ಪ್ರೂವ್ ಮಾಡಬೇಕು ನೋಡಲಿ ಎಲ್ ಎಚ್ ಎಸ್ ಬರ್ಕೊಂಡು ನಾನು ಕೊಶೆಕ್ ಅಂದ್ರೆ 1 ಬೈ ಸೈನ್ ಎ ಮಾಡ್ಕೋರಿ ಸೈನ್ ಎಗೆ ಸೈನ್ ಹಾಗೆ ಇಟ್ಕೋರಿ ಇದೇ ಟೈಪ 1 ಬೈ ಕಾಸ್ ಎ ಮೈನಸ್ ಕಾಸ್ ಎ ಟೇಕ್ ದ ಎಲ್ಸಿಯಮ್ ಸೈನ್ ಎ ಇಲ್ಲೇನು 1 ಇರ್ತೈತಿ ಸೈನ್ ಎ ಬರ್ತದೆ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಎ 1 ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಕಾಸ್ ಎ 1 ಮೈನಸ್ ಸೈನ್ ಸ್ಕ್ವೇರ್ಡ್ ಅಂದ್ರೆ ಕಾಸ್ ಸ್ಕ್ವೇರ್ಡ್ ಎ ಅಪಾನ್ ಸೈನ್ ಎ ಇದು ಸೈನ್ ಸ್ಕ್ವೇರ್ಡ್ ಎ 1 ಮೈನಸ್ ಕಾಸು ಸೈನ್ ಸ್ಕ್ವೇರ್ಡ್ ಎ ಅಪಾನ್ ಕಾಸ್ ಎ ಇಲ್ಲಿ ಏನು ಹೊಡಿತು ಒಂದು ಕಾಸು ಹೋಗ್ತದೆ ಕಾಸ್ ಸ್ಕ್ವೇರ್ಡ್ ಅಂದರೆ ಕಾಸ್ ಇಂಟು ಕಾಸ್ ಒಂದು ಕಾಸು ಹೊಡಿತು ಸೈನ್ ಕಾಸ್ ಎ ಇಂಟು ಸೈನ್ ಎ ಉಳಿದ್ಬಿಡ್ತು ಈಗ ಆರ್ ಎಚ್ ಎಸ್ ನೋಡಿರಿ ಆರ್ ಎಚ್ ಎಸ್ ಇಷ್ಟೇ ಬರೀಬೇಕು 1 ಅಪಾನ್ ಟ್ಯಾನ್ ಎ ಪ್ಲಸ್ ಕಾಟ್ ಎ 1 ಅಪಾನ್ ಟ್ಯಾನ್ ಎ ಪ್ಲಸ್ ಕಾಟ್ ದಿಸ್ ಈಕ್ವಲ್ ಟು 1 ಅಪಾನ್ sin a by cos a plus cos a by sin a
LCM 1 upon sin squared A plus cos squared A upon LCM cos A into sin A. 1 upon sin squared A 1 by cos A into sin A. 1 into ಇದು divided into ಆಗ್ತದೆ cos A into sin A upon 1. This equal to cos A into sin A. Therefore, LHS equal to RHS. ಹಿಂಗೆ ನೀವೆಲ್ಲರೂ ಪ್ರೂವ್ ಮಾಡಬೇಕು. ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 4 ಸಬ್ ಕ್ವಶನ್ 10th ಪ್ರೂವ್ ದ್ಯಾಟ್ 1 plus tan squared A upon 1 plus cot squared A 1 minus tan A 1 plus cot A is equal to tan. ಇದು LHS1 LH2 ಬಿಡಿಸ್ಬೇಕು ಮತ್ತು tan squared ಬರಬೇಕು. ಇಂಥ ಕ್ವಶನ್ ನಿಮ್ಗೆ ಮೊದಲೇ 5ನೇ ಕ್ವಶನ್ ಬಂದೈತಿ. ಇಲ್ಲಿ ಕ್ವಶನ್ ನಂಬರ್ 4 ಒಳಗೆ ಬಂದಿತ್ತು ನಿಮಗೆ. ಅಲ್ಲಿ ಬಿಡಿಸಿ ಈಸಿ ಆಗ್ತದೆ. ಮತ್ತು ಬಿಡಿಸಿ ನಾವು 1 plus tan squared A ಅಂದ್ರೆ ಏನಪ್ಪ, 1 plus tan squared ಅಂದ್ರೆ sec squared A, 1 plus cot squared A ಅಂದ್ರೆ cosec squared A, ತೆಳಗೆ ಮೇಲೆ ಮಾಡಿರಿ. cosec ಮೇಲೆ ಹೋದ್ರೆ sin squared A, ತೆಳತಂದ್ರೆ cos squared A, sin by cos ಅಂದ್ರೆ tan A ಅಂದ್ರೆ tan squared A is equal to RHS. ಈಗೇನು ಮಾಡಿರಿ, LHS2 ಬಿಡಿಸ್ರಿ. LHS2 1 minus tan A 1 minus cot A bracket square ನೋಡಿ 1 minus sin A by cos A divided by 1 minus cos A by sin A bracket square. ಇದು ನೋಡ್ರಿ, ಇದು LCM ತಗೋತೀರಿ. cos A minus sin A upon cos A divided by sin A minus cos A upon sin A bracket square. This equal to cos A minus sin A upon cos A into sin A. ಇಲ್ಲಿ ನೋಡಿ cos A minus sin A ಇದೆ, sin A minus cos A ಒಂದೇ ಆಗಬೇಕು. ಮೈನಸ್ ಕಾಮನ್ ತಗೋರಿ, cos A minus sin A ಒಂದೇ ಆಗ್ತೈತಿ, ಹೋಗಿಬಿಡ್ತೈತೆ. ತೆಳಗರ ಮೇಲೆ ಕಾಮನ್ ತಗೋರಿ ನಡೀತದೆ. ಪ್ಲಸ್ ಡಿವೈಡ್ ಮೈನಸ್ sin A by cos A tan A ಸ್ಕ್ವೇರ್. ದಿಸ್ ಈಕ್ವಲ್ ಟು ಮೈನಸ್ ಮ್ಯಾಲೆ ಇವನ್ ಪವರ್ ಇದ್ರೆ ಪ್ಲಸ್ ಆಗಿಬಿಡ್ತೈತೆ. ಮೈನಸ್ tan A minus tan A is equal to minus plus tan squared A. Therefore, is equal to RHS. LHS 1 ಬಿಡಿದ್ವಿ, LH2 ಬಿಡಿದ್ವಿ, ನಮ್ಗೆ RHS ಬಂತು. ಎಲ್ಲ 10 ಕ್ವಶನ್ಗಳು ಮುಗಿದು ಪಾರ್ಟ್ 3 ಮುಗೀತು. ಎಲ್ಲ ಸರಿಯಾಗಿ ಅಭ್ಯಾಸ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ದಯವಿಟ್ಟು. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕೆ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಏನಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ. ನಾನು ಇಂಥ ಒಳ್ಳೆಯ ವಿಡಿಯೋಗಳನ್ನು ಬಿಡ್ತಿರ್ತೀನಿ.